ಹೋಪ್ ಯು ಆಲ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ವಾಂಗಿಬಾತ್ ಹೇಗೆ ಮಾಡೋದು ಅಂತ. ಯೂಶ್ವಲಿ ಇದು ಬಾತ್ ಟೈಪ್ ಕುಕ್ಕರಲ್ಲಿ ಮಾಡೋವಂಥದ್ದಲ್ಲ, ನೀವು ಮನೇಲಿ ಗೊಜ್ಜನ್ನ ಮಾಡಿಟ್ಕೊಂಡು ಮಾಡೋವಂಥದ್ದು. ಸೊ ಬನ್ನಿ ವಾಂಗಿಬಾತ್ನ ಹೇಗೆ ಮಾಡಬೇಕು, ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ, ಓಕೆನಾ? ಸೊ ವಾಂಗಿಬಾತ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮ್ಯಾಟೊ, ಈರುಳ್ಳಿ ಮತ್ತು ದಪ್ಪಮೆಣ್ಸಿನ್ಕಾಯಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಉದ್ದು ಬದನೆಕಾಯಿನ ಮೀಡಿಯಮ್ ಸೈಜಲ್ಲಿ ಉದ್ದಕ್ಕೆ ಹಚ್ಕೊಬೇಕು. ನಂತರ ಏನಂದರೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಆ್ಯಂಡ್ ಹಿಂಗೆ ಪ್ರಿಫರ್ ಮಾಡೋರು ಹಿಂಗೆ ಹಾಕಿ. ಹಿಂಗೆ ಬಂದು ಡೈಜೆಷನಿಗೆ ತುಂಬ ಒಳ್ಳೆಯದು, ಬಟ್ ಮನೇಲಿ ಖಾಲಿಯಾಗಿತ್ತು ಅಂತ ಹಾಕಲಿಲ್ಲ. ಅದಾದ ನಂತರ ಕಡಲೆಬೇಳೆ ಹಾಕಿ 1 to 3 ಮಿನಿಟ್ಸ್ ಫ್ರೈ ಮಾಡಿ. ಕಡಲೆಬೇಳೆ ಜಾಸ್ತಿ ಹಾಕಿದ್ರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವರಿಗೆ ಕಡಲೆಬೇಳೆ ತುಂಬ ಇಷ್ಟ, ಬಿಕಾಸ್ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚಿತ್ರಾನ್ನ ಆಗಿರ್ಬೋದು, ಈ ಥರ ಫ್ರೈ ಮಾಡೋ ಐಟಮ್ಸಿಗೆ ಲೈಕ್ ಇದರಲ್ಲೂ ಕಡಲೆಬೇಳೆ ನೀವು ನೋಡ್ತಿರ್ಬೋದು ಯಥೇಚ್ಛವಾಗಿ ಹಾಕಿದ್ದೀವಿ, ಬಿಕಾಸ್ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ಸೊ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಅದು ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿ. ಇಟ್ ವಿಲ್ ಟೇಕ್ ಅರೌಂಡ್ 3 ಮಿನಿಟ್ಸ್ ತೊಗೊಳುತ್ತೆ. ಸೊ ನಂತರ ಏನು ಮಾಡಿ ಅಂದರೆ ಕ್ಯಾಪ್ಸಿಕಮ್ ಹಾಕಿ 2 ಮಿನಿಟ್ಸ್ ಬಿಟ್ಟ ತಕ್ಷಣ ಬದನೆಕಾಯಿ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಬದನೆಕಾಯಿಲ್ಲ ಏನೆಲ್ಲ ಯೂಸ್ ಇದೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ, ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ. ಸೊ ಇದು ಓವರ್ ಆಲ್ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಒಂದು ಡಯಾಬಿಟಿಕ್ ಪೇಷಂಟಿಗೆ ಇರ್ಬೋದು. ಸೊ ಅವರಿಗೆಲ್ಲ ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬದನೆಕಾಯಲ್ಲಿ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಕೆಲವ್ರಿಗೆ ಅದು ತುಂಬಾ ಉಪಯೋಗ ಇದೆ. ಸೊ ನೆಕ್ಸ್ಟ್ ಏನಂದರೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಯಿತಾ? ಟೊಮೆಟೊ ಹಾಕಿದ ನಂತರ 1 to 3 ಮಿನಿಟ್ಸ್ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿ. ಏನಕ್ಕಂದರೆ ಲೈಕ್ ಪ್ಲೇಟ್ ಮುಚ್ಚಿದಾಗ ತರಕಾರಿಗಳಾಗಿರಲಿ ತುಂಬ ಬೇಗ ಬೇಯುತ್ತೆ. ಸೊ ಆ ಕಾರಣಕ್ಕೆ ಪ್ಲೇಟ್ನ ಮುಚ್ತಾರೆ. ಸೊ ನಂತರ ಒಂದು 2 to 3 ಮಿನಿಟ್ಸ್ ಆದಮೇಲೆ ಟೊಮೆಟೊ ಮತ್ತು ದಪ್ಪಮೆಣ್ಸಿನ್ಕಾಯಿ ಆಗಿರ್ಬೋದು, ಅದಾದಮೇಲೆ ಬದನೆಕಾಯಿ ಆಗಿರ್ಬೋದು, ತುಂಬ ಟೈಮ್ ತೊಗೊಳ್ಳಲ್ಲ ಫ್ರೈ ಆಗಲಿಕ್ಕೆ. ಸೊ ಫ್ರೈ ಆಗಿರುತ್ತೆ. ನೆಕ್ಸ್ಟ್ ಏನಂದರೆ ನಮ್ಮ ಮನೇಲಿ ಅತ್ತೆ ಮಸಾಲೆ ಪುಡಿ ಮಾಡ್ತಾರೆ. ಅಂದರೆ ಆ ಪೌಡರ್ ಬಂದು ನಾವು ಪುಳಿಯೋಗರೆಗಾಗಿರ್ಬೋದು, ವಾಂಗಿಬಾತ್ಗಾಗಿರ್ಬೋದು, ಬಿಸಿಬೇಳೆಬಾತ್ ಪೌಡ್ರ್ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾವೇನು ಮಾಡಿದ್ವಿ, ಮನೇಲಿ ಮಾಡ್ಕೊಂಡಿದ್ದು ಅದು ಪೌಡ್ರ್ ಹಾಕಿದ್ವಿ. ಆಮೇಲೆ ಅಚ್ಕಾರದ ಪುಡಿ, ನೆಕ್ಸ್ಟ್ ಬಿಸಿಬೇಳೆಬಾತ್ ಪೌಡರ್ MTRದು. ಸೊ ಅನ್ಬೋದು ಇದೇನು ವಾಂಗಿಬಾತ್ಗೆ ಬಿಸಿಬೇಳೆಬಾತ್ ಪೌಡ್ರ್ ಅಂತ, ಬಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ಹಾಕ್ತಾರೆ. ಸೊ ನಂತರ ನಿಮ್ಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಇನ್ನೊಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಇದೇನೆಂದರೆ ನೀವು ಬಾತ್ ಮಾಡೋದಕ್ಕಿಂತ ಲೈಕ್ ಅದು ಟೇಸ್ಟ್ ಆಗಿರುತ್ತೆ, ಬಟ್ ಇದನ್ನು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ಇದು ಎಮರ್ಜೆನ್ಸಿಗೂ ಸರಿ. ನೀವು ಬೇಕಾದ್ರೆ ಇದನ್ನು ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕಾಗಲ್ಲ ಅಂದವರಿಗೆ ಲೈಕ್ ರೈಸ್ ಒಂದು ಮಾಡಿ ಮಿಕ್ಸ್ ಮಾಡಿಕೊಟ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಕೀಪ್ ಆನ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.